ಎಲ್ರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ಇಂಟಗ್ರೇಷನ್ ಬೈ ಯೂಸಿಂಗ್ ಪಾರ್ಷಿಯಲ್ ಫ್ರಾಕ್ಷನ್ಸ್, ಅದರಲ್ಲಿ ಫಂಕ್ಷನ್ಸ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿ ಯಾವ ರೀತಿ ಪಾರ್ಷಿಯಲ್ ಫ್ರಾಕ್ಷನ್ಸ್ಗೆ ಕನ್ವರ್ಟ್ ಮಾಡಬೇಕು ಅಂತ ಪ್ರಾಬ್ಲಮ್ಸ್ನ ನೋಡಿದ್ವಿ. ಈ ವಿಡಿಯೋದಲ್ಲಿ ಇಂಟೆಗ್ರಲ್ ಅಲ್ಲೇ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿ ಅದು ಪಾರ್ಷಿಯಲ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಟೈಪ್ ಪ್ರಾಬ್ಲಮ್ಸ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಅದರಲ್ಲಿ ಮೊದಲನೇದು ಫೈಂಡ್ ಇಂಟೆಗ್ರಲ್ ಆಫ್ ಕಾಸ್ ಎಕ್ಸ್ ಬೈ 1 ಮೈನಸ್ ಸೈನ್ ಎಕ್ಸ್ ಇಂಟು 2 ಮೈನಸ್ ಸೈನ್ ಎಕ್ಸ್. ಸೊ ಅಬ್ಸರ್ವ್ ಮಾಡೋದಾದ್ರೆ derivative of sin x is cos x. So we have derivative of sin x is cos x in the numerator. So we can use a substitution. ಯಾವ ರೀತಿ ಮಾಡೋದು? Let us take this given integral as I is equal to integral of cos x by 1 minus sin x into 2 minus sin x into dx ತಗೊಳ್ಳೋಣ. ಇದನ್ನ I ಅಂತ ತಗೊಳ್ಳೋಣ. ಇಲ್ಲಿ derivative of sin x is cos x. Therefore put sin x is equal to t. So ಏನಾಗುತ್ತೆ? we'll get cos x into dx will become dt. So integral will become now integral of cos x into dx is dt divided by 1 minus t into 2 minus t. ಎರಡರಲ್ಲೂ ಮೈನಸ್ ಸೈನ್ ಕಾಮನ್ ತೆಗಿತೀನಿ ನಾನು. ದಟ್ ಕ್ಯಾನ್ ಬಿ ಟೇಕನ್ ಆಸ್ ಇಂಟಿಗ್ರಲ್ ಆಫ್ dt by, ಇಲ್ಲಿ ಮೈನಸ್ ಸೈನ್ ಕಾಮನ್ ತೆಗೆದ್ರೆ t ಮೈನಸ್ 1 ಆಯಿತು, ಇಲ್ಲೂ ಕೂಡ ಮೈನಸ್ ಸೈನ್ ಕಾಮನ್ ತೆಗೆದ್ರೆ t ಮೈನಸ್ 2 ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್ಸೇ ಆಗುತ್ತೆ. ಓಕೆ, ಯಾಕೆ ಅಂದರೆ ಇಂಟಗ್ರೇಟ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಅಷ್ಟೇ. ಫಸ್ಟ್ ಟಿ ಬರಲಿ ಆಮೇಲೆ ಕಾನ್ಸ್ಟೆಂಟ್ ಬರಲಿ ಅಂತ ನಾನು ಮೈನಸ್ ಸೈನ್ ಕಾಮನ್ ತೆಗೆದಿದ್ದೀನಿ. ಹಾಗೆ ಮಾಡಿದ್ರು ಕೂಡ ಆನ್ಸರ್ ಬರುತ್ತೆ. ಓಕೆ, ನಾವು ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ 1 ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ. ಪಾರ್ಷಿಯಲ್ ಫ್ರಾಕ್ಷನ್ ಆಗಿ ರಿಸಾಲ್ವ್ ಮಾಡೋಣ. ಕನ್ಸಿಡರ್ 1 ಬೈ ಟಿ ಮೈನಸ್ 1 ಇಂಟು ಟಿ ಮೈನಸ್ 2. ಇದನ್ನ ರಿಸಾಲ್ವ್ ಇಂಟು ಪಾರ್ಷಿಯಲ್ ಫ್ರಾಕ್ಷನ್ ಎ ಬೈ ಟಿ ಮೈನಸ್ 1 ಪ್ಲಸ್ ಬಿ ಬೈ ಟಿ ಮೈನಸ್ 2. ಇದನ್ನ ಇಕ್ವೇಶನ್ 1 ಅಂತ ಅನ್ಕೊಳ್ಳೋಣ. ಸೊ ದೇರ್ ಫಾರ್ 1 ಬೈ ಟಿ ಮೈನಸ್ 1 ಇಂಟು ಟಿ ಮೈನಸ್ 2 ಏನಾಗುತ್ತೆ? ಎ ಇಂಟು ಟಿ ಮೈನಸ್ 2 ಪ್ಲಸ್ ಬಿ ಇಂಟು ಟಿ ಮೈನಸ್ 1 ಹೋಲ್ ಡಿವೈಡ್ ಬೈ ಟಿ ಮೈನಸ್ 1 ಇಂಟು ಟಿ ಮೈನಸ್ 2. ಎರಡು ಕ್ಯಾನ್ಸಲ್ ಆಯ್ತು ಇಲ್ಲಿ. ಸೊ 1 ಈಕ್ವಲ್ ಟು ಎ ಇಂಟು ಟಿ ಮೈನಸ್ 2 ಪ್ಲಸ್ ಬಿ ಇಂಟು ಟಿ ಮೈನಸ್ 1. ನಾವು ಇದು 0 ಆಗ್ಬೇಕಾದ್ರೆ ಟಿ ಈಕ್ವಲ್ ಟು 1 ಹಾಕೋಣ. ವೆನ್ ಟಿ ಈಸ್ ಈಕ್ವಲ್ ಟು 1 ಏನಾಗುತ್ತೆ? ಎಲ್ ಎಚ್ ಎಸ್ 1 1 ಈಕ್ವಲ್ ಟು ಎ ಇಂಟು 1 ಮೈನಸ್ 2 ಮೈನಸ್ 1 ಪ್ಲಸ್ ಬಿ ಇಂಟು 0. ಸೊ ದಟ್ ಈಸ್ ಎ ಈಸ್ ಮೈನಸ್ 1 ಆಯಿತು. ಅದೇ ಥರ ವೆನ್ ಇದು 0 ಆಗಬೇಕು ಅಂದರೆ ನಾನು ಟಿ ಈಕ್ವಲ್ ಟು 2 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಟಿ ಈಕ್ವಲ್ ಟು 2 ಹಾಕಿದ್ರೆ ಎಲ್ ಎಚ್ ಎಸ್ 1 ಇದೆ, ಚೇಂಜ್ ಏನಾಗಲ್ಲ. ಎ ಇಂಟು 0 ಪ್ಲಸ್ ಬಿ ಇಂಟು ಟಿ ಮೈನಸ್ 1, ದಟ್ ಈಸ್ 2 ಮೈನಸ್ 1 ಈಸ್ 1. ಸೊ ಬಿ ವಿಲ್ ಬಿ ಪ್ಲಸ್ 1. ಸೊ ಈಕ್ವೇಶನ್ 1 ಏನಾಯ್ತು ಈಗ? ಇಕ್ವೇಶನ್ 1 ಇಂಪ್ಲೈಸ್ 1 ಬೈ ಟಿ ಮೈನಸ್ 1 ಇಂಟು ಟಿ ಮೈನಸ್ 2 ಕ್ಯಾನ್ ಬಿ ಟೇಕನ್ ಆಸ್ a by t minus 1, that is minus 1 by t minus 1 plus b by ಅಂದ್ರೆ 1 by t minus 2. ಇಂಟಗ್ರೇಟ್ ಮಾಡೋಣ ಡೈರೆಕ್ಟ್ ಆಗಿ ವಿತ್ ರೆಸ್ಪೆಕ್ಟ್ ಟು t. ಇಂಟಗ್ರಲ್ ಆಫ್ 1 by t minus 1 into t minus 2 dt. with respect to t only we are integrating. We need integral in terms of t only. So therefore minus integral of 1 by t minus 1 into dt plus 1 by ಇಂಟೆಗ್ರಲ್ ಆಫ್ 1 ಬೈ ಟಿ ಮೈನಸ್ 2 ಇಂಟು ಡಿ ಟಿ. ಎರಡಕ್ಕೂ ಇಂಟಿಗ್ರಲ್ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡೋಣ. ಮೈನಸ್ ಲಾಗ್ ಮಾಡ್ ಟಿ ಮೈನಸ್ 1 ಪ್ಲಸ್ ಲಾಗ್ ಮಾಡ್ ಟಿ ಮೈನಸ್ 2 ಪ್ಲಸ್ ಸಮ್ ಕಾನ್ಸ್ಟೆನ್ಸಿ. ಸೊ ಲಾಗ್ ಎಮ್ ಮೈನಸ್ ಲಾಗ್ ಎನ್, ಇದು ಎಮ್ ಇದು ಎನ್. ಸೊ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂದರೆ ಲಾಗ್ ಆಫ್ ಎಮ್ ಬೈ ಎನ್, ದಟ್ ಈಸ್ ಟಿ ಮೈನಸ್ 2 ಬೈ ಟಿ ಮೈನಸ್ 1 ಪ್ಲಸ್ ಸಮ್ ಕಾನ್ಸ್ಟೆನ್ಸಿ. ಈಗ ಸಬ್ಸ್ಟಿಟ್ಯೂಟ್ ಬ್ಯಾಕ್ ವಾಟ್ ಈಸ್ ಟಿ. ಟಿ ಏನಂತ ತಗೊಂಡಿದ್ದೀವಿ? ಸೈನ್ ಎಕ್ಸ್ ಅಂತ ತಗೊಂಡಿದ್ದೀವಿ. ಸೊ ದೇರ್ ಫೋರ್ ಇಂಟಿಗ್ರಲ್ ಏನಾಗುತ್ತೆ? ದಿಸ್ ಇಸ್ ಐ. ಇಂಟೆಗ್ರಲ್ ಆಫ್ 1 ಬೈ ಟಿ ಅಂದರೆ ಗಿವನ್ ಇಂಟಿಗ್ರಲ್ ಐ ಈಸ್ ಈಕ್ವಲ್ ಟು ಲಾಗ್ ಮಾಡ್ ಸೈನ್ ಎಕ್ಸ್ ಮೈನಸ್ 2 ಡಿವೈಡ್ ಬೈ ಸೈನ್ ಎಕ್ಸ್ ಮೈನಸ್ 1 plus some constant c. This is the required integral. So ಇದನ್ನ ಸಾಲ್ವ್ ಮಾಡಿದ್ರೆ we will get this one. Next, find integral of 3 sin 5 minus 2 into cos 5 divided by 5 minus cos square 5 minus 4 sin 5. ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಡಿರೈವೇಟಿವ್ ಆಫ್ ಸೈನ್ ಈಸ್ ಕಾಸ್ ಇದೆ.
ಆ್ಯಂಡ್ ಕಾಸ್ ಸ್ಕ್ವೇರ್ನು ಕೂಡ ನಾವು ಇನ್ ಟರ್ಮ್ಸ್ ಆಫ್ ಸೈನಲ್ಲಿ ಬರಿಬೋದು. ಹೇಗೆ ಸಿಂಪ್ಲಿಫೈ ಮಾಡೋಣ ಗಿವನ್ ಇಂಟಿಗ್ರಲ್ನ. I is equal to integral of 3 sin phi minus 2 into cos phi whole divided by 5 minus ಇದನ್ನ ಏನಂತ ಬರ್ಕೋಬೋದು, ಕಾಸ್ ಸ್ಕ್ವೇರ್ ಫೈನ 1 ಮೈನಸ್ ಸೈನ್ ಸ್ಕ್ವೇರ್ ಫೈ ಅಂತ ಬರ್ಕೋಬೋದು. ಮೈನಸ್ 4 sin phi ಆಯಿತು ಇಂಟು ಡಿ ಫೈ. ಇದನ್ನು ಸಿಂಪ್ಲಿಫೈ ಮಾಡೋಣ. ಇಂಟಿಗ್ರಲ್ ಆಫ್ 3 sin phi minus 2 ಇಂಟು ಕಾಸ್ ಫೈ ಹೋಲ್ ಡಿವೈಡ್ ಬೈ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 5 ಮೈನಸ್ 1 ಅಂದರೆ 4 ಆಯಿತು, ಪ್ಲಸ್ ಸೈನ್ ಸ್ಕ್ವೇರ್ ಫೈ ಮೈನಸ್ 4 sin phi ಆಯಿತು ಇಂಟು ಡಿ ಫೈ. ಇದನ್ನ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಬರ್ಕೊಬೋದು. ದಟ್ ಈಸ್ ನಥಿಂಗ್ ಬಟ್ ಇಂಟಗ್ರಲ್ ಆಫ್ a square plus b square minus 2ab. Denominatorally we can take it as sin phi minus 2 whole square ಆಯಿತು. Numerator as it is 3 sin phi minus 2 into cos phi d phi ಆಯಿತು. ಈಗ ಅಬ್ಸರ್ವ್ ಮಾಡಿದ್ರೆ ಡಿರೈವೇಟಿವ್ ಆಫ್ ಸೈನ್ ಈಸ್ ಕಾಸ್ ಇದೆ. ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡೋಣ. ಪುಟ್ sin phi is equal to t. The derivative of sin phi is cos phi into d phi, that is equal to dt. Integral ಏನಾಗುತ್ತೆ ಈಗ, ಇಂಟೆಗ್ರಲ್ ಆಫ್ 3t minus 2 divided by t minus 2 whole square ಆಯಿತು ಇಂಟು dt. ಈಗ ಇದನ್ನ ಪಾರ್ಷಿಯಲ್ ಫ್ರಾಕ್ಷನ್ ಆಗಿ ರಿಸಾಲ್ವ್ ಮಾಡೋಣ. ಕನ್ಸಿಡರ್ 3t minus 2 divided by t minus 2 whole square. So t minus 2 whole square ಎರಡು ಸತಿ ರಿಪೀಟ್ ಆಗಿದೆ, ಸೇಮ್ ಫ್ಯಾಕ್ಟರ್. ಸೊ ಹೌ ಟು ಟೇಕ್ ಇಟ್, a by t minus 2 ಒಂದು ಟರ್ಮು, b by t minus 2 whole square ಇನ್ನೊಂದು ಟರ್ಮ್. ಓಕೆ, ನಾವು 3t minus 2 divided by t minus 2 whole square ನ ಯಾವ ರೀತಿ ಬರ್ಕೋಬೋದು, ಎಲ್ ಸಿ ಎಮ್ ತಗೊಂಡ್ರೆ t minus 2 whole square ಎಲ್ ಸಿ ಎಮ್ ಮಲ್ಟಿಪ್ಲೈ t minus 2 whole square ಫಾರ್ ದಿಸ್. ಒನ್ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು t minus 2 ಪ್ಲಸ್ ಇದರಲ್ಲಿ ಎರಡು ಟರ್ಮ್ ಕ್ಯಾನ್ಸಲ್ ಆಗಿ ವಿಲ್ ಗೆಟ್ b. ದಟ್ಸ್ ಆಲ್. ಇವೆರಡು ಕ್ಯಾನ್ಸಲ್ ಆಯಿತು. ಸೊ 3t minus 2 is equal to a into t minus 2, ಅಥವಾ ಮಲ್ಟಿಪ್ಲೈ ಮಾಡ್ಬಿಡೋಣ, at minus 2t plus b ಆಯಿತು. ಸಾರಿ 2a plus b. Now comparing the coefficients, compare the coefficients. So we will get t coefficient a ಇಲ್ಲಿ 3. So a should be equal to 3. Direct ಆಗಿ ಸಿಕ್ಕೋಯ್ತು. Then constant term minus 2a plus b is equal to minus 2 constant term. So therefore minus 6 plus b is equal to minus 2. b will be plus 4. Substitute ಮಾಡೋಣ ಇಂಟಿಗ್ರಲ್ ಅಲ್ಲಿ. ಸೊ ಇದನ್ನ ಈಕ್ವೇಶನ್ 1 ಅಂತ ತಗೊಂಡ್ರೆ equation 1 ಏನಾಗುತ್ತೆ, 3t minus 2 divided by t minus 2 whole square can be taken as a by, that is 3 by t minus 2 plus 4 by t minus 2 whole square. ಎರಡಕ್ಕೂ ಇಂಟಿಗ್ರಲ್ ಗೊತ್ತಿದೆ, ಇಂಟಿಗ್ರೇಟ್ ಮಾಡೋಣ. ಸೊ ಇಂಟಿಗ್ರಲ್ ಆಫ್ 3t minus 2 divided by t minus 2 whole square into dt. It is nothing but given integral I, that is equal to 3 into integral of 1 by t minus 2 dt plus 4 into integral of 1 by t minus 2 whole square dt. So ಇದನ್ನ ಇಂಟಗ್ರೇಟ್ ಮಾಡೋಣ. 3 into log mod t minus 2 plus 4 times integral of 1 by t minus 2 whole square is 1 by minus 1 by t minus 2. ಅದನ್ನ plus 4 in plus into minus 4 by t minus 2 plus some constant c. ಈಗ resubstitute the value of t. t ಏನು, sin phi. Substitute ಮಾಡೋಣ. So required integral is 3 log mod sin phi minus 2 minus 4 divided by sin phi minus 2 plus some constant c. This is the required integral. Next, find integral of e power x by 1 plus e power x into 2 plus e power x. ಇಲ್ಲೂ ಅಬ್ಸರ್ವ್ ಮಾಡ್ಬೋದು, ಡೆರಿವೇಟಿವ್ ಆಫ್ e power x ನ್ಯೂಮರೇಟರ್ ಇದೆ e power x dx. ಸೊ ದೇರ್ಫೋರ್ ಸಬ್ಸ್ಟಿಟ್ಯೂಷನ್ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ಸೊ ಗಿವನ್ ಇಂಟಿಗ್ರಲ್ ಏನಿದೆ ಅದನ್ನ i ಅಂತ ತಗೊಳ್ಳೋಣ, e power x by 1 plus e power x into 2 plus e power x dx.
ಇಲ್ಲಿ ಸಬ್ಸ್ಟಿಟ್ಯೂಷನ್ ಏನು, ಪುಟ್ e ಪವರ್ x ಇಸ್ ಈಕ್ವಲ್ ಟು ಟಿ. ಸೊ ಏನಾಯ್ತು ಈಗ ಇಂಟಿಗ್ರಲ್ಲು ಫಸ್ಟ್ e ಪವರ್ x ಇಂಟು ಡಿ ಎಕ್ಸ್ ಏನಾಯ್ತು, ಡಿ ಟಿ ಆಯಿತು. ಸೊ ದಟ್ ಫಾರ್ ಇಂಟಿಗ್ರಲ್ ವಿಲ್ ಬಿಕಮ್ ನೌ I is equal to integral of e power x into dx is dt divided by 1 plus t into 2 plus t. ಅದನ್ನ t plus 1 into t plus 2 ಅಂತ ಬರ್ಕೋತೀನಿ ನಾನು. ಫಸ್ಟ್ t ಬರಲಿ ಅಂತ ಅಷ್ಟೇ. ಇದನ್ನ ರಿಸಾಲ್ವ್ ಇಂಟು ಪಾರ್ಷಿಯಲ್ ಫ್ರಾಕ್ಷನ್. ಕನ್ಸಿಡರ್ ದಿಸ್ ಅಂಡ್ ರಿಸಾಲ್ವ್ ಇಂಟು ಪಾರ್ಷಿಯಲ್ ಫ್ರಾಕ್ಷನ್. ಕನ್ಸಿಡರ್ 1 by t plus 1 into t plus 2 that can be taken as a by t plus 1 plus b by t plus 2. ಇದನ್ನ equation 1 ಅಂತ ಅನ್ಕೊಳ್ಳೋಣ. Simplify this. 1 by t plus 1 into t plus 2 ಏನಾಗುತ್ತೆ, a into t plus 2 plus b into t plus 1 whole divided by t plus 1 into t plus 2. ಅವೆರಡು ಕ್ಯಾನ್ಸಲ್ ಆಯ್ತು ಎರಡೂ ಕಡೆ. So we will get 1 equal to a into t plus 2 plus b into t plus 1 ಆಯಿತು. ಈಗ ಈ ಟರ್ಮ್ 0 ಆಯಿತು ಅಂದರೆ ಇದು ವ್ಯಾಲ್ಯೂ ಸಿಗುತ್ತೆ, ಈ ಟರ್ಮ್ 0 ಆದರೆ ಇದ್ರ ವ್ಯಾಲ್ಯೂ ಸಿಗುತ್ತೆ. ಸೊ ವೆನ್ ಇದು 0 ಆಗಬೇಕು ಅಂದರೆ ಟಿ ಈಸ್ ಈಕ್ವಲ್ ಟು -1 ಹಾಕಬೇಕು. ಎಲ್ ಎಚ್ ಎಸ್ ಏನು ಚೇಂಜ್ ಆಗಲ್ಲ. 1 ಈಕ್ವಲ್ ಟು ಎ ಇಂಟು -1 ಪ್ಲಸ್ 2 ಈಸ್ 1 ಪ್ಲಸ್ ಬಿ ಇಂಟು 0. ಸೊ ಎ ವಿಲ್ ಬಿ +1. ಅದೇ ಥರ ವೆನ್ ಟಿ ಈಸ್ ಈಕ್ವಲ್ ಟು -2 ಹಾಕಿದ್ರೆ -2 ಆದರೆ ಇದು 0 ಆಯಿತು. 1 equal to a into 0 plus b into -2 plus 1 is -1. So b will be -1. Substitute in the equation 1. Equation 1 ಏನಾಯ್ತು, 1 by t plus 1 into t plus 2. a by t plus 1 that is 1 by t plus 1. b by t plus 2 that is -1 by t minus t plus 2. Integrate ಮಾಡೋಣ with respect to t direct ಆಗಿ. Integral of 1 by t plus 1 into t plus 2 dt is integral of 1 by t plus 1 dt minus integral of 1 by t plus 2 dt. ಇದು ಕೊಟ್ಟಿರೋ ಇಂಟೆಗ್ರಲ್ I. ಇಂಟೆಗ್ರೇಟ್ ಮಾಡೋಣ ಈಗ. ಏನಾಗುತ್ತೆ, log mod t plus 1 minus log mod t plus 2 plus c. So log m minus log n ಅಂದರೆ log of mod m by n that is t plus 1 by t plus 2 plus c. ಇದು I given integral. I is equal to log mod t ಅಂದ್ರೆ ಏನಂತ ತಗೊಂಡಿದೀವಿ ನಾವು, e power x. ಸಬ್ಸ್ಟಿಟ್ಯೂಟ್ ಮಾಡಿ. that is e power x plus 1 by e power x plus 2 plus some constant c. This is the required integral. Next, find integral of 1 by e power x minus 1 into dx. Okay, ಇದನ್ನ ಸ್ವಲ್ಪ ಡಿಫರೆಂಟ್ ಆಗಿ ಸಾಲ್ವ್ ಮಾಡಬೇಕು. Let us consider the given integral as I is equal to 1 by e power x minus 1 into dx. ಈಗ ಡಿರೈವೇಟಿವ್ ಆಫ್ e power x is e power x ಅದಿಲ್ಲ, ಬಟ್ ಆದರೂ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡೋಣ, ಏನು ಬರುತ್ತೆ ನೋಡೋಣ. ಪುಟ್ e power x is equal to t. ಆವಾಗ e power x into dx ಏನಾಗುತ್ತೆ, dt ಆಗುತ್ತೆ. ಅಥವಾ ಇದನ್ನು ಯಾವ ಥರ ಬರಿಬೋದು ನಾವು, dx is dt by e power x ಅಂತ ಬರಿಬೋದು. ದಟ್ ಈಸ್ ನಥಿಂಗ್ ಬಟ್ dx is dt by e power x ನ t ಅಂತ ತಗೊಂಡಿದ್ದೀವಿ, t ಅಂತ ತಗೊಬೋದು. ಇದು ವೇರಿಯಬಲ್, ಕಾನ್ಸ್ಟೆಂಟ್ ಅಲ್ಲ. ಇಂಟಿಗ್ರಲ್ ಇಂದ ಆಚೆ ಬರೆಯೋಂಗಿಲ್ಲ. ಏನಾಯ್ತು ಇವಾಗ ಇಂಟಿಗ್ರಲ್ ನೋಡಿ, ಇಂಟಿಗ್ರಲ್ ಆಫ್ 1 dx is dt by t. ಸೊ 1 by t into t minus 1 ನ್ಯೂಮರೇಟರ್ dt ಆಯ್ತು. ಈಗ ಇದು ಪಾರ್ಷಿಯಲ್ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಇದೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಅಂಡ್ ರಿಸಾಲ್ವ್ ಇಂಟು ಪಾರ್ಷಿಯಲ್ ಫ್ರಾಕ್ಷನ್. ಕನ್ಸಿಡರ್ 1 by t into t minus 1 that can be taken as 1 by t, that is a by t plus b by t minus 1. Now 1 by t into t minus 1 can be taken as a into t minus 1 plus b into t whole divided by t into t minus 1. So ಇವೆರಡು ಕ್ಯಾನ್ಸಲ್ ಆಯಿತು. 1 equal to a into t minus 1 plus bt. Now put when t is equal to 0 ಏನಾಗುತ್ತೆ, 1 is equal to a into minus 1 plus 0 b into 0. So a will be -1. ಅದೇ ಥರ when t is equal to +1
LHS 1 ಆಯಿತು 1 equal to a into 0 plus b. So b is equal to plus 1. Substitute in equation 1. ಇದನ್ನು equation 1 ಅನ್ಕೊಳ್ಳೋಣ. Equation 1 implies 1 by t into t minus 1 ಯಾವ ಥರ ಬರ್ಕೋಬೋದು? That can be taken as minus 1 by t plus 1 by t minus 1 ಆಯಿತು. ಈಗ ಇಂಟೆಗ್ರೇಟ್ ಮಾಡೋಣ. ಇಂಟೆಗ್ರಲ್ ಆಫ್ 1 by t into t minus 1 dt can be taken as minus integral of 1 by t dt plus integral of 1 by t minus 1 dt. Integration ಇದೆ ಎಲ್ಲದಕ್ಕೂ. This is nothing but given integral. So I is equal to minus log mod t plus log mod t minus 1 plus c log m minus log n, that is log mod m by n andre t minus 1 by t plus c. So that is nothing but what is t we took? t na e power x ಅಂತ ಬರ್ಕೊಂಡಿದ್ದೀವಿ. So log mod e power x minus 1 by e power x plus some constant c. ಇದನ್ನ ಇನ್ನೂ ಒಂದು ಸ್ಟೆಪ್ ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಬೋದು ನೀವು, ಅಥವಾ ಈ ಸ್ಟೆಪ್ಪೇ ಸಾಕು. ಇನ್ನೂ ಒಂದು ಸ್ಟೆಪ್ ಮಾಡೋ ಹಂಗಿದ್ರೆ e power x ನ ಡಿವೈಡ್ ಮಾಡ್ಕೊಂಡ್ರೆ log mod e power x by e power x is 1 minus 1 by e power my x is e power minus x plus some constant c. ಇದು ಮೋರ್ ಸಿಂಪ್ಲಿಫೈಡ್ ಫಾರ್ಮ್. ಇದು ಮೋರ್ ಸಿಂಪ್ಲಿಫೈಡ್ ಫಾರ್ಮು. ಇಷ್ಟು ಬರೆದ್ರೂ ಸಾಕು 3 ಮಾರ್ಕ್ಗೆ, ರೈಟ್. ನೆಕ್ಸ್ಟ್ ಫೈಂಡ್ ಇಂಟಿಗ್ರಲ್ ಆಫ್ 1 by x into x power n plus 1. ಇದನ್ನು ಸ್ವಲ್ಪ ರಿಅರೇಂಜ್ ಮಾಡ್ಕೊಬೇಕಾಗುತ್ತೆ. ಯಾವ ರೀತಿ? I is equal to ಇಂಟೆಗ್ರಲ್ ಆಫ್, ನಮಗೆ ಎಕ್ಸ್ ಪವರ್ ಎನ್ಗೆ ಡಿಫ್ರೆನ್ಸಿಯೇಷನ್ ಏನು? n into x power n minus 1. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ನ್ಯೂಮರೇಟ್ರಲ್ಲಿ ಐ ವಿಲ್ ಮಲ್ಟಿಪ್ಲೈ ಬೈ ಎಕ್ಸ್ ಪವರ್ ಎನ್ ಮೈನಸ್ 1, ಡಿನಾಮಿನೇಟರ್ಗೂ ಕೂಡ ಮಲ್ಟಿಪ್ಲೈ ಬೈ ಎಕ್ಸ್ ಪವರ್ ಎನ್ ಮೈನಸ್ 1, ಮಿಕ್ಕಿದ ಟರ್ಮ್ಸ್ನ ಹಾಗೆ ಬರ್ಕೊಳ್ಳೋಣ. ಎಕ್ಸ್ ಇಂಟು ಎಕ್ಸ್ ಪವರ್ ಎನ್ ಪ್ಲಸ್ 1 ಇಂಟು ಡಿ ಎಕ್ಸ್. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಎಕ್ಸ್ ಪವರ್ ಎನ್ ಮೈನಸ್ 1. ಯಾಕೆ? ಡಿರೈವೇಟಿವ್ ಆಫ್ ಎಕ್ಸ್ ಪವರ್ ಎನ್ ಈಸ್ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1. ಸೊ ಎಕ್ಸ್ ಪವರ್ ಎನ್ ಮೈನಸ್ 1 ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊಂಡಿದ್ದೀನಿ. ದಟ್ ವಿಲ್ ಗಿವ್ಸ್ ಅಸ್ ಇಂಟೆಗ್ರಲ್ ಆಫ್, ಇದೇನಾಯ್ತು ನೋಡಿ, ಎಕ್ಸ್ ಪವರ್ ಎನ್ ಮೈನಸ್ 1 ಬೈ ಎಕ್ಸ್ ಪವರ್ ಎನ್ ಮೈನಸ್ 1 ಇಂಟು ಎಕ್ಸ್ ಅಂದರೆ ಎಕ್ಸ್ ಪವರ್ ಎನ್ ಆಯಿತು, ಇಂಟು ಎಕ್ಸ್ ಪವರ್ ಎನ್ ಪ್ಲಸ್ 1 ಇಂಟು ಡಿ ಎಕ್ಸ್. ಇದು ಐ. ಈಗ ಅಬ್ಸರ್ವ್ ಮಾಡ್ಬೋದು, ಡಿರೈವೇಟಿವ್ ಆಫ್ ದಿಸ್ ಇಸ್ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1. ಕಾನ್ಸ್ಟೆಂಟ್ ಇಲ್ಲ, ಬಟ್ ಎಕ್ಸ್ ಪವರ್ ಎನ್ ಮೈನಸ್ 1 ಇದೆ. ವಿ ಕ್ಯಾನ್ ಯೂಸ್ ಅ ಸಬ್ಸ್ಟಿಟ್ಯೂಷನ್. ಪುಟ್ ಎಕ್ಸ್ ಪವರ್ ಎನ್ ಇಸ್ ಈಕ್ವಲ್ ಟು ಟಿ. ಸೊ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1 ಇಂಟು ಡಿ ಎಕ್ಸ್ ವಿಲ್ ಬಿಕಮ್ ಡಿ ಟಿ, ಅಥವಾ ಎಕ್ಸ್ ಪವರ್ ಎನ್ ಮೈನಸ್ 1 ಇಂಟು ಡಿ ಎಕ್ಸ್ ಇಸ್ ಡಿ ಟಿ ಬೈ ಎನ್. ಸೊ ಎನ್ ಈಸ್ ಎ ಕಾನ್ಸ್ಟೆಂಟ್, ಇಂಟಿಗ್ರಲ್ ಇಂದ ಆಚೆ ಬರಿಬೋದು. ಐ ಏನಾಯಿತು, 1 ಬೈ ಎನ್ ಆಚೆ ಕಡೆ ಬರ್ಕೊಳ್ಳೋಣ. ಇಂಟೆಗ್ರಲ್ ಆಫ್ ಏನಾಯ್ತು ಇದು, ಡಿ ಎಕ್ಸ್ 1 ಬೈ ಎನ್ ಆಚೆ ಬರೆದು ಬಿಟ್ಟಿದ್ದೀವಿ, ಡಿ ಟಿ ಆಯಿತು. ಡಿ ಟಿ ಬೈ ದಿಸ್ ಇಸ್ ಟಿ ಇಂಟು ಟಿ ಪ್ಲಸ್ 1. ಇದು ಡೈರೆಕ್ಟ್ ಆಗಿ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪಾರ್ಷಿಯಲ್ ಫ್ರಾಕ್ಷನ್. ರಿಸಾಲ್ವ್ ಮಾಡೋಣ. ಕನ್ಸಿಡರ್ 1 ಬೈ ಟಿ ಇಂಟು ಟಿ ಪ್ಲಸ್ 1 ತಗೊಳ್ಳೋಣ. ಅದನ್ನು ಎ ಬೈ ಟಿ ಪ್ಲಸ್ ಬಿ ಬೈ ಟಿ ಪ್ಲಸ್ 1 ರಿಸಾಲ್ವ್ ಇಂಟು ಪಾರ್ಷಿಯಲ್ ಫ್ರಾಕ್ಷನ್. ಏನಾಗುತ್ತೆ, 1 ಬೈ ಟಿ ಇಂಟು ಟಿ ಪ್ಲಸ್ 1 ಇಸ್ ಈಕ್ವಲ್ ಟು ಎ ಇಂಟು ಟಿ ಪ್ಲಸ್ 1 ಪ್ಲಸ್ ಬಿ ಟಿ ಹೋಲ್ ಡಿವೈಡ್ ಬೈ ಟಿ ಇಂಟು ಟಿ ಪ್ಲಸ್ 1. ಏನಾಗುತ್ತೆ, ಈಗ ಇವೆರಡು ಕ್ಯಾನ್ಸಲ್ ಆಯಿತು. 1 ಈಕ್ವಲ್ ಟು ಎ ಇಂಟು ಟಿ ಪ್ಲಸ್ 1 ಪ್ಲಸ್ ಬಿ ಟಿ. ಆಸ್ ಯೂಶುವಲ್ ವೆನ್ ಟಿ ಈಕ್ವಲ್ ಟು 0, ಇದು 0 ಆಗುತ್ತೆ. ಸೊ 1 ಈಕ್ವಲ್ ಟು ಎ ಇಂಟು 1 ಪ್ಲಸ್ ಬಿ ಇಂಟು 0. ಸೊ ಎ ಇಸ್ ಈಕ್ವಲ್ ಟು 1. ಆಮೇಲೆ ಇದು 0 ಆಗಬೇಕು ಅಂದರೆ ಮೈನಸ್ 1 ಹಾಕಬೇಕು. ವೆನ್ ಟಿ ಈಸ್ ಈಕ್ವಲ್ ಟು ಮೈನಸ್ 1, ಎಲ್ ಎಚ್ ಎಸ್ ಏನು ಚೇಂಜ್ ಆಗಲ್ಲ. 1 ಈಕ್ವಲ್ ಟು ಎ ಇಂಟು 0 plus b into minus 1. So b will be minus 1. So use it in the equation number 1. Equation 1 implies 1 by t into t plus 1 can be taken as a by t plus 1, that is 1 by t, b by t plus 1 minus b by t plus 1. Integrate ಮಾಡೋಣ ಡೈರೆಕ್ಟ್ ಆಗಿ. I is equal to integral of 1 by t into ಐ ಏನಾಗುತ್ತೆ, 1 ಬೈ ಎನ್ ಇದೆ. 1 ಬೈ ಎನ್ ಇಂಟು 1 ಬೈ ಟಿ ಇಂಟು ಟಿ ಪ್ಲಸ್ 1 ಡಿ ಟಿ. ಇದನ್ನೇನಂತ ಬರ್ಕೊಬೋದು, 1 ಬೈ ಎನ್ ಎಲ್ಲದಕ್ಕೂ ಸೇರಬೇಕು. ದಿಸ್ ಇಸ್ ದ ಇಂಟಿಗ್ರಲ್. ಐ ಈಸ್ ಈಕ್ವಲ್ ಟು 1 ಬೈ ಎನ್ ಟೈಮ್ಸ್ ದಿಸ್. ಸೊ 1 ಬೈ ಎನ್ ಅನ್ನೋದು ಎರಡಕ್ಕೂ ಸೇರಬೇಕು. ಅದಕ್ಕೆ ಬ್ರಾಕೆಟ್ ಹಾಕೊಳ್ಳೋಣ. ಇಂಟಿಗ್ರಲ್ ಆಫ್ 1 ಬೈ ಟಿ ಡಿ ಟಿ
ಮೈನಸ್ ಇಂಟಿಗ್ರಲ್ ಆಫ್ 1/t+1 dt 1/n ಅನ್ನೋದು ಎರಡಕ್ಕೂ ಸೇರಬೇಕು. ಸೊ ದಟ್ ವಿಲ್ ಗಿವ್ಸ್ ಅಸ್ 1/n ಟೈಮ್ಸ್ log mod t minus log mod t+1 plus some constant c. So that is 1/n into log mod t by t+1 plus c. So 1/n andre, sorry, 1/n into log mod t andre no, what we took t, x power n divided by x power n plus 1 plus some constant c. This is the required integral. Right? ಈ ಸ್ವಲ್ಪ ಕೇರ್ಫುಲ್ ಆಗಿ ಸಿಂಪ್ಲಿಫೈ ಮಾಡಬೇಕಾಗುತ್ತೆ ಅಷ್ಟೇ. ರೈಟ್, ಸೇಮ್ ಟೈಪಲ್ಲಿ ಇನ್ನೊಂದು ಕ್ವೆಶನ್ ಇದೆ, ಸಾಲ್ವ್ ಮಾಡೋಣ. ನೆಕ್ಸ್ಟ್ 1/x into x power 4 minus 1 into dx. ಇದನ್ನ ಬೇಕಾದ್ರೆ ನಾವು x power 4 minus 1 ನ x square minus 1 into x square plus 1 ಅಂತ ಸ್ಪ್ಲಿಟ್ ಮಾಡಿ, ಮತ್ತೆ x square minus 1 ನ x minus 1 into x plus 1 ಅಂತ ಸ್ಪ್ಲಿಟ್ ಮಾಡಿ, you will get 5 factors. 5 factors ನ a by x, b by x minus 1, c by x plus 1, bx dx plus e divided by x square plus 1 ಅಂತ ತಗೊಂಡು ಕೂಡ ಸಾಲ್ವ್ ಮಾಡ್ಬೋದು. ಆನ್ಸರ್ ಬರುತ್ತೆ, ಬಟ್ ಇಟ್ ವಿಲ್ ಬಿಕಮ್ ವೆರಿ ಲೆಂತಿ, ತುಂಬ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಅಬ್ಸರ್ವ್ ಮಾಡಿ ಯಾವ ರೀತಿ ಮಾಡ್ಬೋದು ನಾವು. ಎಕ್ಸ್ ಪವರ್ 4ಗೆ ಡಿರೈವೇಟಿವ್ ಎಕ್ಸ್ ಕ್ಯೂಬ್ 4x ಕ್ಯೂಬ್. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಎಕ್ಸ್ ಕ್ಯೂಬ್ನ ಮಲ್ಟಿಪ್ಲೈ ಡಿವೈಡ್ ಮಾಡ್ಕೋತೀನಿ. ಸೊ ಐ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ವಾಟ್ ಐ ಡೂ, ಎಕ್ಸ್ ಕ್ಯೂಬ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಏನಾಯಿತು, ಎಕ್ಸ್ ಕ್ಯೂಬ್ ಡಿವೈಡ್ ಬೈ ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಅಂದರೆ ಎಕ್ಸ್ ಪವರ್ 4 ಇಂಟು ಎಕ್ಸ್ ಪವರ್ 4 minus 1 ಆಯಿತು ಇಂಟು ಡಿ ಎಕ್ಸ್. ಈಗ ವೆರಿ ಸಿಂಪಲ್, ಡಿರೈವೇಟಿವ್ ಆಫ್ ಎಕ್ಸ್ ಪವರ್ ಇಸ್ 4x ಕ್ಯೂಬ್. 4 ಇಲ್ಲ ಬಟ್ ಎಕ್ಸ್ ಕ್ಯೂಬ್ ಇದೆ. ಸೊ ಏನು ಮಾಡೋಣ, ಪುಟ್ ಎಕ್ಸ್ ಪವರ್ 4 ಈಸ್ ಈಕ್ವಲ್ ಟು ಟಿ. ಸೊ 4x ಕ್ಯೂಬ್ ಡಿ ಎಕ್ಸ್ ಈಸ್ ಡಿ ಟಿ, ಅಥವಾ ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಈಸ್ ಡಿ ಟಿ ಬೈ 4. 1/4 ಆಚೆ ಬರೆಯೋಣ. ಸೊ ಇಂಟಿಗ್ರಲ್ ಏನಾಯಿತು, 1/4 ಟೈಮ್ಸ್ ಇಂಟಿಗ್ರಲ್ ಆಫ್ ಡಿ ಟಿ ಡಿವೈಡ್ ಬೈ ಟಿ ಇಂಟು ಟಿ ಮೈನಸ್ 1 ಆಗೋಯ್ತು. ಸಿಂಪಲ್ ಆಗೋಯ್ತು. ಸೊ ಈಗ ಇದನ್ನ ಪಾರ್ಷಿಯಲ್ ಫ್ರಾಕ್ಷನ್ ಆಗಿ ರಿಸಾಲ್ವ್ ಮಾಡ್ಕೊಬೋದು. ಕನ್ಸಿಡರ್ ದಿಸ್ ಟರ್ಮ್, ಕನ್ಸಿಡರ್ 1/t ಇಂಟು ಟಿ ಮೈನಸ್ 1, ಅದನ್ನ a by t ಪ್ಲಸ್ b by t minus 1 ಅಂತ ಬರಿಬೋದು. ಸೊ 1/t ಇಂಟು ಟಿ ಮೈನಸ್ 1 is a into t minus 1 plus b into t divided by t into t minus 1. ಇವೆರಡು ಕ್ಯಾನ್ಸಲ್ ಆಯಿತು. So we will get 1 is equal to a into t minus 1 plus bt. Very simple. When t is equal to 0, ಏನಾಯಿತು, LHS 1 equal to a into minus 1, so plus b into 0. So a will be minus 1. When t is equal to 0, sorry, plus 1, t equal to 1 ಆದಾಗ 1 equal to a into 0 plus b, so b is plus 1. ಇದನ್ನ equation 1 ಅನ್ಕೊಳ್ಳೋಣ. equation 1 implies 1/t into t minus 1 can be taken as minus a, that is a is minus 1, so minus 1/t plus 1/t minus 1. ಈಗ ಇಂಟಿಗ್ರಲ್ ಏನೋ, i is 1/4 times integral of 1/t into t minus 1 dt ಇರೋದು ಇಂಟಿಗ್ರಲ್. ಸೊ ದೇರ್ಫಾರ್ if 1/4 ಎರಡಕ್ಕೂ ಸಿಗಬೇಕು, 1/4 ಬ್ರಾಕೆಟ್ ಹಾಕೊಂಡ್ಬಿಡೋಣ. ಇಂಟೆಗ್ರಲ್ ಆಫ್ minus 1/t dt ಪ್ಲಸ್ ಇಂಟೆಗ್ರಲ್ ಆಫ್ 1/t minus 1 dt. ಈ 1/4 ಎರಡಕ್ಕೂ ಸೇರಬೇಕು. ಇಂಟಿಗ್ರೇಟ್ ಮಾಡಿ. ಈಗ 1/4 ಟೈಮ್ಸ್ minus log mod t plus log mod t minus 1 plus some constant c. So log m minus log n, that is 1/4 times log mod t minus 1/t plus c. t ಏನಂತ ತಗೊಂಡಿದ್ದೀವಿ, t is x power 4 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ರಿಕ್ವೈರ್ಡ್ ಇಂಟಿಗ್ರಲ್ will become 1/4 times log mod t ಅಂದ್ರೆ x power 4, that is x power 4 minus 1 whole divided by x to the power of 4 plus some constant c. This is the required integral. Right? ಸಿಂಪಲ್ ಆಗಿ ಬರುತ್ತೆ. ಸಪೋಸ್ ಇಫ್ ಯು ಟೇಕ್ ಫ್ಯಾಕ್ಟರೈಸ್ ಅಂಡ್ ಡೂ ಇಟ್, ವೆರಿ ಲೆಂತಿ ಆಗುತ್ತೆ. ಅದ್ರ ಬದಲು ಈ ರೀತಿ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ಸ್ ಅದ್ರ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಸು ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು
ಇಂಟಗ್ರೇಷನ್ ಬೈ ಪಾರ್ಟ್ಸ್ನ ಡಿಸ್ಕಸ್ ಮಾಡೋಣ. ಅದ್ರ ಕಾನ್ಸೆಪ್ಟ್ ಏನು, ಪ್ರಾಬ್ಲಮ್ಸ್ ಹೇಗೆ ಸಾಲ್ವ್ ಮಾಡಬೇಕು, ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.